ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ಬಗ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇರುತ್ತೆ ನೋಡ್ರಿ. ಯಾವ ರೀತಿಯಾಗಿ ಬ್ಯಾಕ್ಟೀರಿಯಾ ಹರಡುತ್ತದೆ, ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ, ಅದೇ ರೀತಿಯಾಗಿ ವೈರಸ್ ಯಾವ ರೀತಿಯಾಗಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತದೆ, ಈ ಒಂದು ವೈರಸ್ಗಳ ಯಾವ್ಯಾವ ವೈರಸ್ಗಳು, ಅದೇ ರೀತಿಯಾಗಿ ಯಾವ್ಯಾವ ಒಂದು ಬ್ಯಾಕ್ಟೀರಿಯಾಗಳು ಕಂಡು ಬರ್ತವೆ ಅಂತ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ಜೊತೆಗೆ ಇವುಗಳ ಒಂದು ಪ್ರಮುಖ ವ್ಯತ್ಯಾಸಗಳೇನು, ಅವುಗಳ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡ್ರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೋಡಿರಿ, ಸೂಕ್ಷ್ಮ ಜೀವಿಗಳು ಈ ಒಂದು ವೈರಸ್ ಮತ್ತು ಬ್ಯಾಕ್ಟೀರಿಯಾದ ಬಗ್ಗೆ ನೋಡಿಕೊಳ್ತಿರ್ತೀವಿ. ಇವೆರಡು ಮನುಷ್ಯನಲ್ಲಿ ವಿವಿಧ ರೋಗಗಳನ್ನು ಉಂಟು ಮಾಡುವಂಥ ಒಂದು ವೈರಸ್ಗಳಾಗಿವೆ ಅಂತ ಹೇಳ್ಬೋದು. ವೈರಸ್ ಮತ್ತು ಬ್ಯಾಕ್ಟೀರಿಯಾ ಇವುಗಳ ಏನಪ್ಪ ಅಂತಂದರೆ ಹರಡುವಿಕೆ ಮತ್ತು ಚಿಕಿತ್ಸೆಯಲ್ಲಿ ಮೂಲಭೂತ ವ್ಯತ್ಯಾಸಗಳನ್ನು ಕಾಣುತ್ತೇವೆ ನಾವು. ವೈರಸ್ ಬೇರೆ ರೀತಿಯಲ್ಲಿ ಹರಡುತ್ತಾ, ಬ್ಯಾಕ್ಟೀರಿಯಾ ಬೇರೆ ರೀತಿಯಲ್ಲಿ ಹರಡುತ್ತೆ. ಇವುಗಳ ಒಂದು ವ್ಯತ್ಯಾಸಗಳನ್ನು ಕೇಳುತ್ತೇವೆ ನೋಡ್ರಿ ನಾವು. ವೈರಸ್ ಅಂದರೆ ಏನಪ್ಪ ಅಂತಂದ್ರೆ ಜೀವಕೋಶದ ಹೊರಗೆ ನಿರ್ಜೀವವಿರುವಂಥ ಒಂದು ಜೀವಿಯಾಗಿರ್ತದೆ. ಯಾವುದಪ್ಪ ಅಂತಂದರೆ ವೈರಸ್. ಆ ಒಂದು ಏನಪ್ಪ ಅಂತಂದ್ರೆ ವೈರಸ್ ನಿರ್ಜೀವ ಹೊರಗೆ ಇರ್ತದೆ, ಜೀವಕೋಶದ ಹೊರಗೆ ಇರ್ತದೆ. ಬ್ಯಾಕ್ಟೀರಿಯಾ ಏನಂದರೆ ಜೀವಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವಂಥ ಒಂದು ಜೀವಕೋಶ. ಜೀವ ಅಂದರೆ ಅದು ಬ್ಯಾಕ್ಟೀರಿಯಾ. ಜೀವಕೋಶದ ಒಳಗೆ ಕಂಡು ಬರ್ತದೆ ಬ್ಯಾಕ್ಟೀರಿಯಾ. ಜೀವಕೋಶದ ಹೊರಗೆ ಕಂಡು ಬರೋದು ವೈರಸ್ ಆಗಿರುತ್ತೆ ನೋಡಿರಿ. ಅಂದರೆ ಗಾಳಿಯ ಮೂಲಕ ಆಗಿರೋದು ಹರಡಿಕೊಳ್ಳುತ್ತಿಗೆಸಿಂದ ಏನು ಮಾಡ್ತದೆ ಅಂದರೆ ಜೀವಿ ಒಳಗೆ ಬಂದು, ಮನುಷ್ಯನ ಒಳಗೆ ಬಂದು ವೈರಸ್ ಪರಿಣಾಮ ಬೀರುತ್ತದೆ. ಇವುಗಳನ್ನು ಲಸಿಕೆಗಳ ಮೂಲಕ ನಾವೇನಪ್ಪ ಅಂತಂದರೆ ತಡೆಗಟ್ಟಬಹುದಾಗಿದೆ ನೋಡಿರಿ. ಇವನ್ನು ಲಸಿಕೆಗಳ ಮೂಲಕ ನಾವು ತಡೆಗಟ್ಟಬೋದು. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾಗಳಂದರೆ ಏನಪ್ಪ ಅಂತಂದರೆ ಇವು ಏಕಕೋಶ ಜೀವಿಗಳಾಗಿರ್ತವೆ. ಅಂದರೆ ಏಕಕೋಶಿ ಜೀವಿಗಳಾಗಿರ್ತವೆ. ತಾವಾಗಿಯೇ ಬೆಳೆದು ಸಂತಾನೋತ್ಪತ್ತಿ ಮಾಡ್ತಾವೆ ನೋಡಿರಿ. ಸಂತಾನೋತ್ಪತ್ತಿ ಇವು ಮಾಡ್ತವೆ. ಅಂದರೆ ಬ್ಯಾಕ್ಟೀರಿಯಾಗಳು ಏಕಕೋಶ ಜೀವಿಗಳಾಗಿರ್ತವೆ. ಮುಂದೆ ಬೆಳೆದಂಥ ಸಂದರ್ಭದಲ್ಲಿ ಸಂತಾನೋತ್ಪತ್ತಿ ಅಂದರೆ ವಿಭಜನೆ ಆಗುತ್ತವೆ. ವಿಭಜನೆಯಾಗಿ ಸಂತಾನೋತ್ಪತ್ತಿ ಅಧಿಕಗೊಳ್ಳುತ್ತದೆ ನೋಡಿರಿ. ಇವು ಏನಪ್ಪ ಅಂತಂದರೆ ಪ್ರತಿಜೀವಕಗಳಿಂದ ಇವುಗಳ ಚಿಕಿತ್ಸೆಯನ್ನು ನಾವು ನೀಡಬಹುದು ಈ ಒಂದು ಬ್ಯಾಕ್ಟೀರಿಯಾಗಳಿಗೆ. ಇಲ್ಲಿ ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿರಿ. ಮೊದಲನೇದಾಗಿ ಜೀವಕೋಶದೊಳಗೆ ಮಾತ್ರ ಸಕ್ರಿಯವಾಗಿರ್ತದೆ ಯಾವುದಂದ್ರೆ ವೈರಸ್. ಇದು ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡೋದಿಲ್ಲ ಇದಕ್ಕೆ. ಅದಕ್ಕೆ ವೈರಸ್ಗೆ ಏನಪ್ಪ ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಔಷಧಿ ಏನಂದರೆ ಕೆಲಸ ಮಾಡೋದಿಲ್ಲ. ಅದೇ ರೀತಿ ಬ್ಯಾಕ್ಟೀರಿಯಾ ಬಗ್ಗೆ ನೋಡೋದಾದರೆ ಇದು ಸ್ವತಂತ್ರವಾಗಿ ಜೀವಿಸುವಂಥ ಒಂದು ಜೀವಿಯಾಗಿರ್ತದೆ ಬ್ಯಾಕ್ಟೀರಿಯಾ. ಆ್ಯಂಟಿಬಯೋಟಿಕ್ಸ್ ಇದರ ಮೇಲೆ ಏನಪ್ಪ ಅಂತಂದರೆ ಕೆಲಸ ಮಾಡ್ತಾವೆ ನೋಡಿರಿ. ಇದರ ವಿರುದ್ಧವಾಗಿರ್ತದೆ. ವೈರಸ್ನ ವಿರುದ್ಧ ಯಾವುದಪ್ಪ ಅಂತಂದರೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡ್ತದೆ. ವೈರಸ್ನಲ್ಲಿ ಏನಪ್ಪ ಅಂತಂದರೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ. ಸ್ವತಂತ್ರ ಜೀವಿಯಾಗಿರ್ತವೆ ಬ್ಯಾಕ್ಟೀರಿಯಾ. ಜೀವಕೋಶದೊಳಗೆ ಮಾತ್ರ ಇವು ಸಕ್ರಿಯವಾಗಿರ್ತವೆ ವೈರಸ್. ಪ್ರಮುಖ ಒಂದು ವೈರಸ್ ರೋಗದ ಬಗ್ಗೆ ನೋಡಿಕೊಳ್ಳೋಣ. ಓಕೆ, ಪ್ರಮುಖ ವೈರಸ್ ರೋಗಗಳು. ಮೊದಲನೇದಾಗಿ ಸಾಮಾನ್ಯ ಶೀತ ಅಂದರೆ ನೆಗಡಿ ಆಗಿದ್ದಂತ ನಾವು ಹೇಳ್ತೀವಲ್ಲ, ಇದಕ್ಕೆ ಕಾರಕ ಯಾವುದಪ್ಪ ಅಂತಂದರೆ ರೈನೋ ವೈರಸ್ ಅಂತ ನಾವು ಕರಿತೀವಿ. ಈ ಒಂದು ವೈರಸ್ನಿಂದ ಬರುವಂಥದ್ದು ಯಾವುದಪ್ಪ ಅಂತಂದರೆ ಶೀತ ಉಂಟಾಗ್ತದೆ. ಅದೇ ರೀತಿಯಾಗಿ ಇನ್ಫ್ಲೂಯೆನ್ಸಾ ಫ್ಲೂ. ಇನ್ಫ್ಲೂಯೆನ್ಸಾ ವೈರಸ್ನಿಂದ ಬರುವಂಥ ಒಂದು ರೋಗ ಆಗಿರುತ್ತೆ ನೋಡಿರಿ. ನಂತರ ಕೋವಿಡ್-19 ಅಂತ ನೋಡಿರ್ಬೋದು ನಾವು. 2019ರಲ್ಲಿ ಬಂದಂಥ ಒಂದು ಕೋವಿಡ್-19 ಇದು ಕೂಡ ಒಂದು ವೈರಸ್ ಆಗಿದೆ ನೋಡಿರಿ. ಇದರ ಒಂದು ಕಾರಕ ಯಾವುದಪ್ಪ ಅಂತಂದರೆ ಕೊರೋನಾ ವೈರಸ್ ಏನಪ್ಪ ಅಂತಂದರೆ ಇದರ ಒಂದು ಕಾರಕ ಆಗಿದೆ. ನಂತರ ಬರುತ್ತೆ ವೈರಸ್ನಿಂದ ಹರಡುವಂಥ ರೋಗ ಚಿಕನ್ ಪಾಕ್ಸ್. ಇದು ಕಾರಕ ಯಾವುದಪ್ಪ ಅಂತಂದರೆ ವೆರಿಲಾ ಜೋಸ್ಟರ್ ವೈರಸ್ ಆಗಿದೆ ನೋಡಿರಿ. ಚಿಕನ್ ಪಾಕ್ಸ್ ಅಂದರೆ ಏನಪ್ಪ ಅಂತಂದರೆ ಸಿಡುಬು ರೋಗ ಅಂತ ನಾವು ಕರಿತೀವಿ. ಎಡ್ವರ್ಡ್ ಜೆನ್ನರ್ ಅವ್ರು ಏನು ಮಾಡ್ತಾರೆ ಅಂದರೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ ಮೊದಲ ಬಾರಿಗೆ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಎಡ್ವರ್ಡ್ ಜೆನ್ನರ್ ನೋಡಿರಿ. ಇದಕ್ಕೆ ಚಿಕನ್ ಪಾಕ್ಸ್ ಎಂದು ಕರೆಯುತ್ತಾರೆ. ಅದೇ ಇನ್ನೂ ಪ್ರಮುಖ ವೈರಸ್ ರೋಗಗಳಿದ್ದ ನೋಡಿರಿ. ನಂತರದಲ್ಲಿ ಬರುತ್ತೆ ಡೆಂಗು ಜ್ವರ ಕೂಡ ಒಂದು ವೈರಸ್ ಆಗಿದೆ ನೋಡಿ. ವೈರಸ್ನಿಂದ ಬರೋ ರೋಗಗಳು ಯಾವುವು ಮತ್ತು ಬ್ಯಾಕ್ಟೀರಿಯಾದಿಂದ ಬರೋ ರೋಗಗಳು ಯಾವುವು ಅಂತ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದಕ್ಕಾಗಿ ವೈರಸ್ನಿಂದ ಬರೋ ರೋಗಗಳು ನೋಡ್ತಾ ಇದ್ದೀವಿ. ಇದರಲ್ಲಿ ಡೆಂಗು ಕಾರಕ ಯಾವುದಂದರೆ ಡೆಂಗು ವೈರಸ್ ಆಗಿದೆ ನೋಡಿ. ನಂತರದಲ್ಲಿ ಬರುತ್ತೆ ಹೆಪಟೈಟಿಸ್ ಬಿ ವೈರಸ್ನಿಂದ ಬರುವಂಥದ ಒಂದು ಕಾರಕ ಆಗಿದೆ. ಇದು ಯಕೃತ್ ಮೇಲೆ ಪ್ರಭಾವ ಬರುತ್ತೆ ನೋಡಿರಿ. ಇದು B12 ಕೊಟ್ಟಿಗೆಸಿಂದ ಏನು ಮಾಡ್ಬೋದು ಅಂದರೆ ವ್ಯಕ್ತಿಯನ್ನು ಆರಾಮ ಮಾಡ್ಬೋದು, ವಿಟಮಿನ್ B12 ಕೊಟ್ಟು.
ನಂತರ ಬರುತ್ತೆ HIV ಅಥವಾ ಏಡ್ಸ್ ಅಂತಲೇ ಹೇಳ್ತೀವಿ. ಇದು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರೆಯುತ್ತೇವೆ. HIV ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಕರೆಯುತ್ತೆ ನೋಡ್ರಿ, HIV ಮತ್ತು ಏಡ್ಸ್. ಅದೇ ರೀತಿ ಮುಂದೆ ಬರುತ್ತೆ ವೈರಸ್ ಯಾವುದಂದರೆ ರೇಬಿಸ್. ಇದು ನಾಯಿ ಹುಚ್ಚು ನಾಯಿ ಕಡಿತದಿಂದ ಬರುವಂಥ ಒಂದು ಕಾಯಿಲೆ ಆಗಿರುತ್ತೆ. ಯಾವುದು ರೇಬಿಸ್ ವೈರಸ್ನಿಂದ ಬರುತ್ತೆ ನೋಡ್ರಿ, ನಾಯಿಗಳಿಂದ ಬರ್ತದೆ. ಇವು ಏನಪ್ಪ ಅಂತಂದರೆ ಪ್ರಮುಖ ವೈರಸ್ಗೆ ಸಂಬಂಧಿಸಿದಂಥ ಕಾರಕಗಳು ಮತ್ತು ವೈರಸ್ಗಳು. ನಂತರದಲ್ಲಿ ಪ್ರಮುಖವಾಗಿ ಬ್ಯಾಕ್ಟೀರಿಯಾ ರೋಗಗಳ ಬಗ್ಗೆ ನೋಡೋಣ. ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಇವು ಏನು ನೋಟ್ಸ್ ಮಾಡಿ ಸ್ನೇಹಿತರೆ, ನೋಟ್ಸ್ ಮಾಡಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಇವು ಅಂದರೆ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳು ಯಾವುವು, ವೈರಸ್ನಿಂದ ಬರುವಂಥ ರೋಗಗಳು ಯಾವ ಅಂತ ನೋಡ್ತಾಯಿದ್ದೀವಿ. ನಂತರ ಇದರಲ್ಲಿ ಬರುತ್ತೆ ಕ್ಷಯರೋಗ ನೋಡಿರಿ, TB ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ ನಾವು. ಕ್ಷಯರೋಗ ಇದೇನಪ್ಪ ಅಂತಂದರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಒಂದು ಕಾರಕದಿಂದ ಬರುವಂಥದ್ದು ಯಾವುದಪ್ಪ ಅಂತಂದರೆ ಕ್ಷಯರೋಗ ಆಗಿದೆ. ನಂತರದಲ್ಲಿ ನ್ಯೂಮೋನಿಯಾ ಬರ್ತದೆ. ಇದು ಯಾವುದಪ್ಪ ಅಂತಂದರೆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾದಿಂದ ಬರುವಂಥ ವೈರಸ್ ಯಾವುದಪ್ಪ ಅಂತಂದರೆ ನ್ಯೂಮೋನಿಯಾ ರೋಗ. ಇದು ಶ್ವಾಸಕೋಶದ ಮೇಲೆ ಪ್ರಭಾವ ಬೀರುತ್ತದೆ. ನಂತರ ಟೈಫಾಯ್ಡ್ ಜ್ವರ ಕೂಡ ಬರುತ್ತೆ ನೋಡಿ, ಸ್ಮಾಲೋನಿಯಾ ಟೈಫಾಯ್ಡ್ ಜ್ವರ ಬರ್ತದೆ. ಇನ್ನು ಪ್ರಮುಖ ಇದ್ದ ನೋಡ್ರಿ ಕಾಲಾರ ಎಂಬ ಒಂದು ರೋಗ ಬರುತ್ತೆ. ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ರೋಗವಾಗಿದೆ. ಇದರ ಕಾರಕ ಯಾವುದಪ್ಪ ಅಂತಂದರೆ ವಿಬ್ರಿಯೋ ಕಾಲಾರೆ ಎಂಬುದು ಕಾಲರ ರೋಗಕ್ಕೆ ಕಾರಣವಾಗಿದೆ. ನಂತರ ಟೆಟನಸ್ ಅಂತ ಬರುತ್ತೆ, ಧನುರ್ವಾಯ ಅಂತ ಕರಿತೇವೆ. ಇದು ಕ್ಲಾಸ್ಟ್ರಿಡಿಯಂ ಟೆಟನಿಯಂ ಒಂದು ನೊಣದಿಂದ ಬರುವಂಥ ರೋಗ ಆಗಿದೆ ಟೆಟನಸ್. ಓಕೆ, ನಂತರ ಉಪದಂಶ ಅಂತ ಬರುತ್ತೆ, ಟ್ರಿಪ್ಟೋನಿಮಾ ಪಲಿದಮ್ ಎಂಬ ಒಂದು ಕಾರಕದಿಂದ ಬರ್ತದೆ ನೋಡ್ರಿ. ಇದು ಬ್ಯಾಕ್ಟೀರಿಯಾದಿಂದ ಬರುವಂಥ ಪ್ರಮುಖ ರೋಗಗಳಾಗಿದ್ದು ನೋಡ್ರಿ. ಇಲ್ಲಿ ಪ್ರಮುಖ ನೆನಪಿಡಬೇಕಾದಂಥ ಅಂಶ ಏನಪ್ಪ ಅಂತಂದರೆ ವೈರಸ್ ಸೋಂಕುಗಳಿಗೆ ಆ್ಯಂಟಿಬಯೋಟಿಕ್ಸ್ ಪರಿಣಾಮಕಾರಿ ಆಗಿರೋದಿಲ್ಲ, ಆದರೆ ಬ್ಯಾಕ್ಟೀರಿಯಾಗಳಿಗೆ ಪರಿಣಾಮಕಾರಿ ಆಗಿರ್ತವೆ. ಈ ಒಂದು ಆ್ಯಂಟಿಬಯೋಟಿಕ್ಸ್ ಏನಪ್ಪ ಅಂತಂದರೆ ಇದು ಬ್ಯಾಕ್ಟೀರಿಯಾಗೆ ಕೆಲಸ ಮಾಡ್ತವೆ, ವೈರಸ್ಗಳಿಗೆ ಕೆಲಸ ಮಾಡುವುದಿಲ್ಲ. ಇವೇನಪ್ಪ ಅಂತಂದರೆ ಪ್ರಮುಖ ವೈರಸ್ಗೆ ಸಂಬಂಧಿಸಿದಂಥ ರೋಗಗಳು ಮತ್ತು ಬ್ಯಾಕ್ಟೀರಿಯಾಗೆ ಸಂಬಂಧಿಸಿದಂಥ ರೋಗಗಳ ಬಗ್ಗೆ ನೋಡಿದ್ವಿ ನೋಡಿರಿ ನಾವು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಕೊನೆಗಾಗಿ ಕಮೆಂಟ್ನಲ್ಲಿ ಸೂಪರ್ ಅಂತ ಕಮೆಂಟ್ ಹಾಕಿ. ಓಕೆ, ಇಷ್ಟ ಆಗಿತ್ತಂದರೆ ಮುಂದಿನ ವಿಡಿಯೋನ ಮಾಡೋಣ. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.